Hello guys, welcome back to Little Life Scenes again. It's all about yesterday. ನಿನ್ನೆ ಹುಣ್ಣಿಮೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ನಮ್ಮ ಅಮ್ಮ ಅವರ ಮನೆ ದೇವರು. ಸೊ ವೆಂಕಟರಮಣ ಸ್ವಾಮಿ ಎಂಟರ್ ಆಗಿದ ತಕ್ಷಣ ಬ್ಯೂಟಿ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ದೇವಸ್ಥಾನ ಒಳಗಡೆ ಎಂಟರ್ ಆದಮೇಲೆ ಫಸ್ಟ್ ಸನ್ನಿಧಿ ಕಾಣಿಸ್ತಾ ಇತ್ತು. ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಫಸ್ಟ್ ನಾನು ಮಾಡಬೇಕಾಗಿರೋ ಕೆಲಸ, ನಾನೇ ಅಲ್ಲ ಎಲ್ಲರೂ ಮಾಡಬೇಕಾಗಿರೋ ಕೆಲಸ, ಫಸ್ಟ್ ನಾವು ಹೋಗಿ ಕಾಲನ್ನ ತೊಳಿಬೇಕು. ಯಾಕಂದರೆ ನಾವು ಚಪ್ಪಲ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಬಟ್ ಚಪ್ಪಲ್ನ ಆಚೆ ಬಿಟ್ಟು ಬಂದಿರ್ತೀವಿ. ಅದು ಯಾವುದೇ ದೇವಸ್ಥಾನ ಆಗಿರ್ಬೋದು. ಸೊ ಫಸ್ಟ್ ಹೋಗಿ ಕಾಲನ್ನ ತೊಳ್ಕೊಂಡು ಮತ್ತೆ ಎಲ್ಲರೂ ದೇವಸ್ಥಾನ ಒಳಗಡೆ ಹೋಗ್ತಾರೆ. ಸೊ ನಾನು ಅದನ್ನೇ ಮಾಡಿದೆ. ಬಟ್ ಯಾಕಂದರೆ ಮೂರ್ನಾಮ ಹಾಕ್ಕೊಂಡಿದ್ದೀನಿ ವೆಂಕಟರಮಣ ಸ್ವಾಮಿ ಅಂತ. ಸೊ ಅಷ್ಟೆ. ಸೊ ಫಸ್ಟ್ ದೇವಸ್ಥಾನ ಒಳಗಡೆ ಎಂಟರ್ ಆಗಿದ ತಕ್ಷಣ ಗೊತ್ತಾಯಿತು ಇದು ಸ್ವಲ್ಪ ಕಷ್ಟ ಆಗಿರೋವಂಥ ಕೆಲಸ. ಯಾಕಂದರೆ ದೇವ್ರನ್ನ ನೋಡೋದು ಎಷ್ಟು ಜನ ಸಾಗರ, ನಿಜವಾಗ್ಲೂ ನೋಡೋಕ್ಕಂತೂ ಚಾನ್ಸೇ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಮತ್ತು ಆಚೆನೇ ತೆಂಗಿನಕಾಯಿ ನನ್ನ ತಮ್ಮ ಹೊಡೆದ. ಸೊ ಅದಾದಮೇಲೆ ಒಳಗಡೆ ದೇವ್ರನ್ನ ನೋಡೋಕ್ಕೆ ಅದೃಷ್ಟ ಇಲ್ಲ ಅಲ್ವಾ. ಸೊ ಅದಕ್ಕೆ ಆಚೆನೇ ದೇವರು ನಮಗೆ ದರ್ಶನ ಕೊಟ್ಟರು. ಸೊ ಯಾಕಂದರೆ ದೇವ್ರನ್ನ ಮೆರವಣಿಗೆ ಮಾಡಿಸ್ತಿದ್ರು ದೇವಸ್ಥಾನ ಸುತ್ತ ಆಚೆ ತಗೊಂಡು ಬಂದು. ಸೊ ನನಗೊಂಥರ ನಿಜ ನೋಡಿದ ತಕ್ಷಣ ಏನೋ ಒಂಥರ ವೈಬ್ರೇಷನ್, ಒಂಥರ ಪೀಸ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು. ಮತ್ತು ನನಗೂ ಯಾಕೋ ಇಷ್ಟ ಆಯಿತು. ನನಗೆ ಅದು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ ಫಸ್ಟಲ್ಲಿ. ಓಕೆ, ಮತ್ತು ಯಾರನ್ನೋ ಅಂಕಲ್ನ ಕೇಳಿದೆ, ಯಾಕೆ ಹಂಗೆ ಮಾಡ್ತಿದ್ದೀರಾ ಅದರಲ್ಲಿ ಅಂದರೆ ದೇವ್ರಿಗೆ ಗಾಳಿ ಬೀಸ್ತಾ ಇರೋದಂತೆ. ಸೊ ಅದಕ್ಕೆ ನಾನು ಹೋಗಿ ಸ್ವಲ್ಪ ಟೈಮ್ ಬೀಸ್ಬಿಟ್ಟು ಮತ್ತು ನಾನು ಸುಮ್ಮನೆ ಬಂದೆ. ಪ್ರಸಾದ ಕೊಟ್ಟರು, ತಿಂದ್ಕೊಂಡು ನಾವು ಹೋಗಿದ್ದೆ ಪದ್ಮಾವತಿ ದೇವಿನ ನೋಡೋಕ್ಕೆ. ಪದ್ಮಾವತಿ ದೇವಿ ದರ್ಶನ ಆಯಿತು. ಆ್ಯಕ್ಚುಲಿ ಒಳಗಡೆ ಫೋಟೋಗ್ರಫಿ ಏನೂ ಅಲೋ ಮಾಡಿಲ್ಲ. ಮತ್ತು ಎಕ್ಸಿಟ್ ಆಗಬೇಕಾದ್ರೆ ನಮ್ಮ ಹನುಮಾನ್ಜಿ ಡೈರೆಕ್ಟ್ ದರ್ಶನ ಕೊಟ್ಟರು. ಅದಾದಮೇಲೆ ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಮನೆಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ದೇವ್ರ ಮೆರವಣಿಗೆ ಬೇರೆ ಇರುತ್ತೆ, ದೇವ್ರನ್ನ ರಥದಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ, ಅದು ಬೇರೆ ಇರುತ್ತೆ. ಸೊ ಅದನ್ನು ರಥನೂ ನೋಡಿದ್ವಿ. ಸೊ ರಥನೂ ಸ್ವಲ್ಪ ಟೈಮ್ ನಾನು ಹೇಳಿದೆ. ಸೊ ಒಂಥರ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಂದಿನ ನೋಡಿದ್ವಿ. ಆಪೋಸಿಟೇ ನಂದಿ ಇರುತ್ತೆ, ನಂದಿಗೆ ಪೂಜೆ ಮಾಡಿಕೊಂಡು ಸೊ ಮತ್ತು ನಾವು ಸ್ಟಾರ್ಟ್ ಆದ್ವಿ ಮನೆಗೆ. ಬಟ್ ಮನೆಗೆ ಸ್ಟಾರ್ಟ್ ಆಗೋ ಮುಂಚೆ ಇದು ನಂಗೊಂಥರ ಎಲ್ಲೇ ಜಾತ್ರೆಗೆ ಹೋದರೂ ಒಂಥರ ಫೇವ್ರೆಟ್ ಅಂತಲೇ ಹೇಳ್ತೀನಿ. ಸೊ ನಾನು ಇದನ್ನು ಜಸ್ಟ್ ಆ್ಯಕ್ಚುಲಿ ಅವ್ರು 50 ರೂಪೀಸ್ ಹೇಳಿದರು, ನಾನು 40 ರೂಪೀಸ್ ಕೊಟ್ಟು ನಾನು ಹಾಕ್ಕೊಂಡೆ. ಇದರ ಹೆಸರು ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನಾನಂತೂ ಕೋನ್ ಅಂತಲೇ ಹೇಳ್ತೀನಿ. ಲೈಕ್ ನಾರ್ಮಲಾಗಿ ಯಾವುದೊಂದು ಮೆಹಂದಿ ಥರನೇ. ಬಟ್ ಇದು ಸ್ಮೆಲ್ ಮಾತ್ರ ಚೆನ್ನಾಗಿರುತ್ತೆ. ಇದನ್ನು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ಸೊ ನಾನಂತೂ ಜಾತ್ರೆಗೆ ಹೋದರೆ ಪಕ್ಕ ಇದನ್ನು ಮಿಸ್ ಮಾಡಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Please do like, subscribe and share. Thank you guys. Bye bye.